ಇನ್ ದ ಸೆಂಟರ್ ಆಫ್ ಅ ರೆಕ್ಟ್ಯಾಂಗಲ್ ಲಾನ್ ಅಂತ ಹೇಳಿದ್ರೆ ಹುಡುಗರು ಅದೇ ಒಂಥರ ಎಂಥದ್ದು ಹುಲ್ಲು ಬೆಳೀತಾರೆ, ಅದಕ್ಕೆ ಲಾನ್ ಅಂತ ಹೇಳ್ತಾರೆ ಆಯಿತಾ. ಹೇಗಂತ ಹೇಳಿದ್ರೆ ನಾವು ತರಕಾರಿ ಬೆಳಿತೀವಲ್ಲ, ಹುಲ್ಲು ಬೆಳೀತಾರೆ ಜನ. ಸೊ ಒಂದಷ್ಟು ಎದುರುಗಡೆ ಇರುವಂಥ ಜಾಗದಲ್ಲಿ ಹುಲ್ಲು ಬೆಳೀತಾರೆ, ಅದು ಲಾನ್ ಅಂತ ಹೇಳಿ ಕರೀತಾರೆ. ಆಫ್ ಡೈಮೆನ್ಷನ್ 50 and 40 ಅಂತ ಹೇಳಿದ್ರೆ ಇದೊಂದು ಎಕ್ಸಾಂಪಲ್ ಇದೆ ನೋಡಿ. ಇದು ಚಿತ್ರ ಕೊಡ್ತಾರೆ ಅವರೇನೆ. ಇದು 50 ಮೀಟರು. ಈ ಪ್ರಶ್ನೆಗೆ ಅವರೇ ಕೊಟ್ಟಿದ್ದಾರೆ, ಸರಿನಾ. ಇಲ್ಲ ಅಂತಲೇ ಅದೇನು ಕಷ್ಟ ಆಗಲ್ಲ ಹೇಳಬೇಕು ಅಂತ ಹೇಳಿದ್ರೆ. 50 ಮೀಟರ್ ಮತ್ತು ಇದು 40 ಮೀಟರ್. ಅದಾಯಿತು. ಅಂದಮೇಲೆ ಇನ್ನೇನಿದೆ, ರೆಕ್ಟ್ಯಾಂಗಲ್ ಪಾಂಡ್ has to be constructed so that the area of the grass surrounding the pond would be 1184. So this is 1184 ಅದಲ್ಲ 1184 ಮೀಟರ್ ಸ್ಕ್ವೇರ್, ಸರಿನಾ. ಹುಲ್ ಜಾಗ ಏನು ಮಾಡ್ತಾರೆ ಅಂದರೆ ಇದು ತೆಗೆದು ಇದರೊಳಗಡೆ ನೀರು ಹಾಕ್ತಾಯಿದ್ದಾರೆ ಅಂತ ಹೇಳಿದ್ರೆ ಪಾಂಡು ಅಲ್ವಾ. ಚಿಕ್ಕ ಮಕ್ಕಳು ಈಜೊಡೆಯುವಂಥ ಜಾಗ ಮಾಡ್ಕೊತಾ ಇದ್ದಾರೆ. ಈ ಮಿಕ್ಕಿದ ಭಾಗ ಹುಲ್ಲಿದೆ. ಹುಲ್ಲಿರೋಂಥ ಜಾಗ ಎಷ್ಟಿದೆ ಇಲ್ಲೆಲ್ಲ, ಇದೆಲ್ಲ ಸೇರಿ 1184, ಸರಿನಾ. ಇವಾಗ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ದ ಪಾಂಡ್. ಇದೆಷ್ಟು ಅಗಲ ಉದ್ದ ಇದೆ ಅಂತ ಹೇಳಿ. ಒಂದೇನಂತ ಹೇಳಿದ್ರೆ ಇಲ್ಲಿ ದ ವಿಡ್ತ್ ಇಸ್ ಸೇಮ್ ಥ್ರೂಔಟ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಅಗಲ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಅಗಲ ಇದೆ. ಚಿತ್ರದಲ್ಲಿ ಹಂಗೆ ಕಾಣ್ತಾ ಇಲ್ಲ, ಆದರೆ ಇಲ್ಲೂ ಅಷ್ಟೇ ಅಗಲ ಇದೆ, ಇಲ್ಲೂ ಅಷ್ಟೇ ಅಗಲ ಇದೆ. ಅದನ್ನು ಎಕ್ಸ್ ಅಂತ ತೊಗೊಳೋಣ. ಇದು ನಿಮ್ಮ ಚಿತ್ರ, ಗೊತ್ತಾಯ್ತೇನ್ರ, ಸರಿನಾ. ಇದನ್ನು ನೀವು ಎಕ್ಸಾಮಲ್ಲಿ ಏನು ಬರೀಬೇಕಾಗಿಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಶುರು ಮಾಡ್ಕೊಬೋದು. ಆದರೆ ನಿಮ್ಗೆ ಅರ್ಥ ಆಗಲಿ ಚೆನ್ನಾಗಿ ಅಂತ ಹೇಳಿ ಇವಾಗ ತಕ್ಷಣಕ್ಕೆ ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಯಾಕಂತ ಹೇಳಿ ಚಿತ್ರ ಇತ್ತು ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತೀರಾ, ಏನೂ ಅರ್ಥ ಆಗಲ್ಲ. ಅದು ಗಿವನ್ ಒಂದಷ್ಟು ವಿಷಯ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಗ್ರಾಸ್ is 1184 meter square. Length of the lawn is 50 meter. Breadth of the lawn is 40 meter. Let the width of lawn be x. ಇವಾಗ ಏನಂತ ಹೇಳಿದ್ರೆ ಇದನ್ನು ಎ ಬಿ ಅಂತ ಕರೆದು ಸಿ ಡಿ ಅಂತ ಕರೀತು ಅಂತ ಹೇಳಿದ್ರೆ ಇಲ್ಲಿ ಎ ಬಿ ಎಷ್ಟಿದೆ, ಎ ಬಿ ಇಸ್ ಈಕ್ವಲ್ ಟು ಈ ಕಡೆ ಆ ಕಡೆ ಎಕ್ಸ್ ಜಾಗ ತಿಂದಿದ್ದೀವಿ. ಇದು ಪೂರ 50 ಅಂತ ತಿಳ್ಕೊಳ್ಳಿ ಅಲ್ಲ, 50 ಇದು. ಈ ಕಡೆ ಎಕ್ಸ್ ತಿಂದಿದ್ದೀವಿ. ಮಿಕ್ಕಿದ ಭಾಗ ಏನಿರುತ್ತೆ, ಕಮ್ಮಿ ಇರುತ್ತೆ. 50ಕ್ಕಿಂತ ಇಷ್ಟು ಕಮ್ಮಿ ಇರುತ್ತೆ. ಎಕ್ಸ್ ಕಮ್ಮಿ ಇರುತ್ತಾ? ಅಲ್ಲ, 2x ಕಮ್ಮಿ ಇರುತ್ತೆ, ಸರಿನಾ. ಬಿ ಸಿ ಏನಾಗುತ್ತೆ, 40ಕ್ಕಿಂತ ಕಮ್ಮಿ ಇರುತ್ತೆ. ಎಷ್ಟು ಕಮ್ಮಿ ಇರುತ್ತೆ, ಅದು ಕೂಡ 2x ಕಮ್ಮಿ ಇರುತ್ತೆ. ಸೋ ಮೆನಿ ಮೀಟರ್ಸ್, ಸರಿನಾ. ಸೊ ಇದೊಂದು ಅರ್ಥ ಆಯಿತು ಅಂತ ಹೇಳಿದ್ರೆ ಎಲ್ಲ ಮಾಡ್ಕೊತೀರ ನೀವು ಮಿಕ್ಕಿದೆಲ್ಲ. ನೆಕ್ಸ್ಟ್ ಇವಾಗ ಏರಿಯಾ ಆಫ್ ದ ಪಾಂಡ್ is equal to area of the lawn minus area of the grass. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ತು ಅಂತ ಹೇಳಿದ್ರೆ 800 ಅಲ್ಲ 900 800 820 816 ಮೀಟರ್ ಸ್ಕ್ವೇರ್, ಸರಿನಾ. ಇಷ್ಟು ಜಾಗ ಇದ್ರದ್ದು. ಆದರೆ ಏರಿಯಾ ಆಫ್ ದ ಪಾಂಡ್ ಈಸ್ ಆಲ್ಸೋ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್ ಅಲ್ವಾ. ಲೆಂತ್ ಏನಿದೆ ಇಲ್ಲಿ ಜಾಗ ಸಾಕಾಗುತ್ತಾ? ಸಾಕಾಗುತ್ತೆ. 50 - 2x. ಇಲ್ಲ, ಮುಂದಿನ ಭಾಗದಾಗ ಮಾಡ್ತೀನಿ ಕಣ್ರು, ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡಿಸ್ಬೇಕು ನಿಮ್ಗೆ ಇಲ್ಲಿ. ಸೊ ಲೆಂತ್ ಏನಿಲ್ಲಿ 50, 2x, ಬ್ರೆತ್ ಇಸ್ 2x ಇಸ್ ಈಕ್ವಲ್ ಟು 816. ಹುಡುಗರ ಇಲ್ಲಿ 52 ಏನೇನು ಕಾಮನ್ ಇದೆಯಾ? ಹೌದು, 2 ಕಾಮನ್ ಇದೆ. 50 - x ಆಗುತ್ತೆ ಇದು. ಅಲ್ಲಲ್ಲ, 25 ಆಗುತ್ತೆ. ಇಲ್ಲೇನು ಕಾಮನ್ ಇದೆ ನೆಕ್ಸ್ಟ್ ಟರ್ಮಲ್ಲಿ ನೋಡಿ,
ಅಲ್ಲೂ ಕೂಡ 2 ಕಾಮನ್ ಇದೆ. ಸೊ ದಿಸ್ ಇಸ್ 20 ಮೈನಸ್ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು 816. ಇವಾಗ ನೋಡಿ ಇಲ್ಲಿ 2 into 2 is 4. 4 can divide this as 4 2s are 4s are 204. ಸರಿನಾ? 25 into 20 is 500 minus 25x minus 20x plus x square is equal to 204. ಸೊ ರಿಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 1x square minus 45x ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಪ್ಲಸ್ 296 is equal to 0. ಅಷ್ಟೇ. ಇದಾದಮೇಲೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ. ಮಲ್ಟಿಪ್ಲಿಕೇಶನ್ ಅಡಿಷನ್ ಆಫ್ 296 ಆ್ಯಂಡ್ ಮೈನಸ್ 45. ಸೊ ಇಲ್ಲಿ ಹುಡುಗರ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ, ಎಕ್ಸ್ಟ್ರಾ ಟ್ರಿಕ್ಕು. ಇಲ್ಲಿ ನಿಮ್ಗೆ ಪಾಸಿಟಿವ್ ನಂಬರ್ ಬೇಕು, ಇದು ನೆಗೆಟಿವ್ ಇರಬೇಕು ಅಂತ ಹೇಳಿದ್ರೆ ಅರ್ಥ ಇವೆರಡು ನಂಬರು ಪಾಸಿಟಿವ್ ನೆಗೆಟಿವಾ? ಅಲ್ಲ, ಎರಡೂ ಕೂಡ ನೆಗೆಟಿವ್ ಇರಬೇಕು. ಸರಿನಾ? ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 296? 296 ದೊಡ್ಡ ನಂಬರು ಬರ್ಕೊಂಬಿಡೋಣ ಇಲ್ಲಿ. 2 1s are 4s are 8s are 2 7s are 4s are 2 3s are 7s are. ಬಂತು ನೋಡಿ, 10ನೇ ಬಂತು. 37 8 ಬಂತಲ್ವಾ? ಅದೇ ಉತ್ತರ. 37 8 ಇಂಟು 37 ಅಷ್ಟೇ ಅಲ್ವಾ? ಯಾಕಂತ ಹೇಳಿ ದೊಡ್ಡ ನಂಬರ್ ಬೇಕು, ಮತ್ತು ಇವೆರಡೂ ಆ್ಯಡ್ ಹಾಕ್ಕೊಂಡು ಇದು ನಂಬರ್ ಬೇಕು. ಇದು ಬಂತು ಉತ್ತರ ಅಷ್ಟೇ. 37ನ ಪ್ರೈಮ್ ಫ್ಯಾಕ್ಟರು ಡಿವಿಷನ್ ಮಾಡೋದಕ್ಕಾಗಲ್ಲ, ಹಾಗಾಗಿ ದಿಸ್ ವುಡ್ ಬಿ ಯೋರ್ ಆನ್ಸರ್. ಸೊ 1x ಸ್ಕ್ವೇರ್ ಕಲರ್ ಚೇಂಜ್ ಮಾಡ್ಬೇಕು ನಾನು. 1x ಸ್ಕ್ವೇರ್ minus 37x minus 8x plus 296 is equal to 0. The factors between this would be x minus 37 minus 8 times of x minus 37. ಬಂದೇ ಬರುತ್ತಿದ್ದು, ಆದರೆ ಮೈನಸ್ 8 ತೊಗೊಳೋದು ಮರಿಬೇಡಿ. ಪ್ಲಸ್ 8 ಅಲ್ಲ, ಅದು ಮೈನಸ್ 8 ಅಲ್ವಾ? ಮೈನಸ್ಸು ಇಲ್ಲಿ ಪ್ಲಸ್ ಇದೆ, ಮೈನಸ್ 8 ತೊಗೊಂಡಿದ್ದ ತಕ್ಷಣ ಇದು ಪ್ಲಸ್ಸು ಮತ್ತು ಇದು ಮೈನಸ್ ಆಗುತ್ತೆ. ಯಾಕಂದರೆ ಎಕ್ಸು ಮೈನಸ್ 37 ಬೇಕು. ಎಕ್ಸ್ ಮೈನಸ್ 37, ದ ರಿಮೈನಿಂಗ್ ಪಾರ್ಟ್ ಇಸ್ ಎಕ್ಸ್ ಮೈನಸ್ 8 ವಿಚ್ ಇಸ್ ಈಕ್ವಲ್ ಟು 0. ಸೊ ಕೊನೆಯದಾಗಿ ರೂಟ್ಸ್ ಆರ್ ಆಲ್ಫಾ ವಿಚ್ ಇಸ್ ಎಕ್ಸ್ ಮೈನಸ್ 37 ವಿಚ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 37. ಮತ್ತಿವಾಗ ಬೀಟಾ which is x minus 8 is equal to 0, x is equal to 8. ಹಾಂ, ಇವಾಗ ಯಾವ ವ್ಯಾಲ್ಯೂ ಪ್ರಾಕ್ಟಿಕಲ್ ಇಲ್ಲಿ ಯೋಚನೆ ಮಾಡಿ. 37 8? ಈ ಕಡೆ 37 ಈ ಕಡೆ 37 ಅಂತ ಹೇಳಿದ್ರೆ 50ರಿಂದ ಹೆಚ್ಚಾಗೋಗುತ್ತೆ. ಸೊ ನೀವು ಈ ಥರ ಆನ್ಸರ್ ಬಂದಿದ ತಕ್ಷಣ ನಾಟ್ ಅ ಪ್ರಾಕ್ಟಿಕಲ್ ವ್ಯಾಲ್ಯೂ, ಹಾಗಾಗಿ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಉತ್ತರ ಅಲ್ವಾ? So length of the pond is equal to 50 minus 8 which is equal to 8 ಅಲ್ಲ 16. ಏಕಂತ ಹೇಳಿದ್ರೆ 2x ಇದು. ಎಷ್ಟು ಹುಡುಗರು ಇದು? 40 34 ಮೀಟ್ರ್. ಮತ್ತು breadth of the pond is 50 ಅಲ್ಲ 40 minus 16 which is equal to 24 meters. ಸೊ ಇದೇ ನಿಮ್ಮ ಡೈಮೆನ್ಷನ್ ಆಫ್ ದ ಪಾಂಡ್ ಅಷ್ಟೇ. ಇಲ್ಲಿ ಎಲ್ಲಿ ತಪ್ಪೋಗ್ಬೋದು ಅಂತ ಹೇಳಿದ್ರೆ ಇದು, ಅದಕ್ಕೆ ಸ್ಟಾರ್ ಕೊಡ್ತಾಯಿನಿ. ಇನ್ನು ಮಿಕ್ಕಿದ್ದೆಲ್ಲ ತೊಂದರೆ ಇಲ್ಲ. ಈ ಫಾರ್ಮುಲಾ ಸ್ವಲ್ಪ ಇದೆಲ್ಲ ಗೊತ್ತಿರಬೇಕಂಡ್ರ, 8ನೇ ಕ್ಲಾಸ್ ಮೇಲೆ ಎಲ್ಲ ಇದೆಲ್ಲ ಗೊತ್ತಿರಬೇಕು. ಇದನ್ನೆಲ್ಲ ಪಾಂಡ್ ಆಫ್ ದ ಏರಿಯಾ ಆಫ್ ದ ಪಾಂಡ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಮೈನಸ್ ಏರಿಯಾ ಆಫ್ ದ ಗ್ರಾಸ್ ರೀಜನ್. ಸೊ ಅದೆಲ್ಲ ಕಾಮನ್ ಸೆನ್ಸ್ ಇರಬೇಕು. ಇದರಲ್ಲಿ ಬರೀಬೇಕಾದ್ರೆ ಎಕ್ಸ್ ಅಂತ ತೊಗೊತಾರೆ, 2x ಅಂತ ತೊಗೊಳಲ್ಲ. ಅದೊಂದು ಕಾಮನ್ ಮಿಸ್ಟೇಕು. ಅಷ್ಟೇ ಬರ್ಕೊಂಡು ಇವಾಗ ನೋಡ್ಕೊಳ್ಳೋದ್ರಿ ಅಂತ ಹೇಳಿದ್ರೆ ನೀವೇ ಸ್ವಂತ ನೋಡಿ ನೀವೇ ಮಾಡೋದಕ್ಕಾಗುತ್ತಾ? ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ರೆಫರ್ ಮಾಡಬೇಕು.